press the bell icon on the YouTube app and never miss another update. Hello students, let's continue our discussion in factors and multiples. Today we will solve some exercise problems based on factors and multiples. I hope you remember all the points I explained in our previous class. See what we have learnt in our previous class, what is factors and what are multiples and what is the difference between factors and multiples, isn't it? See, factors ಅಂದರೆ ಏನು ಹೇಳ್ತೀವಿ ನಾವು, ಆ ಗಿವನ್ ನಂಬರ್ ಯಾವ ನಂಬರ್ ಬೇಕಾದರೂ ಕೊಟ್ಟಿರ್ಬೋದು, ಆ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿ ನಂಬರ್ಸ್ ಬರಿತಾ ಹೋಗ್ತೀವಿ. ಅದೆಲ್ಲದನ್ನು ನಾವೇನಂತ ಹೇಳ್ತೀವಿ, ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಮಲ್ಟಿಪಲ್ಸ್ ಅಂದರೆ ಆ ನಂಬರಿಗೆ ಮಲ್ಟಿಪಲ್ ಮಾಡ್ತೇವೆ. ಸಪೋಸ್ ಇಫ್ ವಿ ಟೇಕ್ ಅನ್ ಎಕ್ಸಾಂಪಲ್ ಆಫ್ 2, multiples of 2 is 2 1s are 2, 2 2s are 4, 2 3s are 6. These are all multiples. Don't write the table. Some people get confused between multiples and tables. ಇಲ್ಲಿ multiples ಮಾತ್ರ ಬರೆಯೋಕೆ ಹೇಳಿದ್ದಾರೆ. 2 the multiples ಅಂದರೆ 2 4 6 8 10 12 ಅಂತಾನೆ ಬರಿಬೇಕು. ನೀವು don't write the tables. That is the main difference between multiples and tables. Is it clear? So by remembering all these points, let's take exercise 4.1, page number 46. So first question, circle the multiples of 4 with blue color, cross the multiples of 6 with red color and underline the multiples of 9 with a pencil. ಅವ್ರು ಏನು ಹೇಳ್ತಿದ್ದಾರೆ, ಸರ್ಕಲ್ ದ ಮಲ್ಟಿಪಲ್ಸ್ ಆಫ್ 4. ಒಂದು ಟೇಬಲ್ ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ನಮಗೆ 1ಇಂದ 100 ತನಕ ನಂಬರ್ಸ್ ಕೊಟ್ಟಿದ್ದಾರೆ. 1ಇಂದ 100 ತನಕ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮಲ್ಟಿಪಲ್ಸ್ ಆಫ್ 4ನ ಬರೀರಿ ವಿತ್ ಬ್ಲೂ ಕಲರ್, ರೌಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಬ್ಲೂ ಪೆನ್ ತೊಗೊಂಡು ಏನು ಮಾಡ್ತೀರಿ, ಅದಕ್ಕೆ ಮಲ್ಟಿಪಲ್ಸ್ ಆಫ್ 4ಗೆ ಸರ್ಕಲ್ ಮಾಡ್ತಾ ಹೋಗ್ತೀರಿ. ಅದೇ ಥರ ಕ್ರಾಸ್ ದ ಮಲ್ಟಿಪಲ್ಸ್ ಆಫ್ 6. ಕ್ರಾಸ್ ಅಂದರೆ ಹಿಂಗೆ ಕ್ರಾಸ್ ಮಾಡ್ತೀರಿ 6ಗೆ. ಆ್ಯಂಡ್ ಅಂಡರ್ಲೈನ್ ದ ಮಲ್ಟಿಪಲ್ಸ್ ಆಫ್ 9ಗೆ ಏನು ಮಾಡ್ತೀರಿ, ಅಂಡರ್ಲೈನ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ದ ಗಿವನ್ ಕ್ವೆಶನ್. ಅದು ಗಿವನ್ ಕ್ವೆಶನ್ ಆಗುತ್ತೆ. ಬಟ್ ನಾವು ಅದೆಷ್ಟು ಬೋರ್ಡ್ ಮೇಲೆ ಬರೆದು ಕ್ರಾಸ್ ಮಾಡಿ ಅದೆಲ್ಲ ಮಾಡಿದ್ರೆ ಏನಾಗುತ್ತೆ, ಕ್ಲಮ್ಸಿ ಆಗುತ್ತೆ. ಸೊ ಏನು ಮಾಡ್ತೀವಿ ನಾವು, ಐ ವಿಲ್ ರೈಟ್ ಸಪ್ರೇಟ್ಲಿ. ಮಲ್ಟಿಪಲ್ಸ್ ಆಫ್ 4ನ ಸಪ್ರೇಟಾಗಿ ಬರಿತೀನಿ, ಮಲ್ಟಿಪಲ್ಸ್ ಆಫ್ 6ನ ಸಪ್ರೇಟಾಗಿ ಬರೆದ್ಬಿಡ್ತೀನಿ. ಸೊ ಇಟ್ ವಾಸ್ ಕ್ಲಿಯರ್ ಫಾರ್ ಯು. So let us take exercise 4.1. First question, write multiples of 4 ಬರೀತಾ ಹೋಗೋಣ. ಒನ್ ಮಲ್ಟಿಪಲ್ ಆಫ್ 4 ಆಗುತ್ತಾ? ಇಲ್ಲ. ಯಾವಾಗಲೂ ಮಲ್ಟಿಪಲ್ಸ್ ಆಫ್ 4 ಅಂದರೆ ನೀವು 1 2 3 ಆ ನಂಬರ್ಸ್ ಚೆಕ್ ಮಾಡ್ತಾ ಹೋಗ್ರಿ. ಟೇಬಲಲ್ಲಿ ಯಾವ್ಯಾವ ನಂಬರ್ ಕೊಟ್ಟಿದ್ದಾರೆ 4ಗಿಂತ ಜಾಸ್ತಿನೇ ಚೆಕ್ ಮಾಡಬೇಕು. ಮಲ್ಟಿಪಲ್ಸ್ ಆಫ್ 4 ಅಂದರೆ 4 ಆಗುತ್ತೆ, ಯಾಕಂದರೆ 4 1s are 4. ನೆಕ್ಸ್ಟ್ 4 2s are 8. 8 ಚೆಕ್ ಮಾಡಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ರೌಂಡ್ ಮಾಡಿಕೊಡ್ರಿ. ನೆಕ್ಸ್ಟ್ 4 3s are 12. ಅದನ್ನ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ತೊಗೊಂಡು ರೌಂಡ್ ಮಾಡ್ಕೊಳ್ತಾ ಹೋಗ್ರಿ. ಮಲ್ಟಿಪಲ್ಸ್ ಅಂದರೆ ಇದೇ ಥರನೇ ಬರಿಬೇಕು, ನೀವು ಟೇಬಲ್ಸ್ ಬರೆಯೋ ಹಾಗಿಲ್ಲ. 4 3s are 12, 4 4s are 16, 4 5s are 20, 4 6s are 24, 4 7s are 28, 4 7s ಆಯಿತು. ನೆಕ್ಸ್ಟು 4 8s are 32, 4 9s are 36, 4 10s are 40. ನಾವು 40ಗೆ ಸ್ಟಾಪ್ ಮಾಡೋಂಗಿಲ್ಲ, ಯಾಕೆ ಅಂದರೆ ನಮಗೆ 4 ಟೇಬಲ್ಸ್ ಬರೋದು 10 ತನಕ ಅಷ್ಟು, 4 10s ತನಕ ಬರುತ್ತೆ ಅಂತ ಸ್ಟಾಪ್ ಮಾಡೋ ಹಂಗಿಲ್ಲ. ಅವ್ರು ಕೇಳ್ತಿದ್ದಾರೆ 100 ತನಕನೂ ಮಲ್ಟಿಪಲ್ಸ್ ಆಫ್ 4 ಬರೀಬೇಕು. ಸೊ ಮಲ್ಟಿಪಲ್ಸ್ ಹಿಂಗೆ ಬರೀ, ಕಾಮನ್ ಡಿಫ್ರೆನ್ಸ್ ನೋಡಿ ಏನಿರುತ್ತೆ, 4ಗೆ 4 ಆ್ಯಡ್ ಮಾಡಿದರೆ 8. ಅಗೇನ್ ಮಲ್ಟಿಪ್ಲಿಕೇಶನ್ ಅಂದರೆ 4ನ ಆ್ಯಡ್ ಮಾಡ್ತಾ ಹೋಗೋದು ಅಂತ ಅರ್ಥ. ಸೊ 40 ಇದೆ. ನೆಕ್ಸ್ಟ್ ಮಲ್ಟಿಪಲ್ ಆಫ್ 4 ಅಂದರೆ ಏನಾಗುತ್ತೆ, 44. ಇದು 4 4 ಆ್ಯಡ್ ಮಾಡ್ತಾ ಹೋಗ್ರಿ. 44ಗೆ ಮಲ್ಟಿಪಲ್ ಅಂದರೆ ನೆಕ್ಸ್ಟ್ 48, 52 ಪ್ಲಸ್ 4 ಆ್ಯಡ್ ಮಾಡ್ತಾ ಹೋದರೆ ಆಯಿತು. 52ಗೆ ಪ್ಲಸ್ 4 ಆ್ಯಡ್ ಮಾಡಿದ್ರೆ 56, ಪ್ಲಸ್ 4 60, 60 ಪ್ಲಸ್ 4 ಆ್ಯಡ್ ಮಾಡಿದರೆ 64. ನೆಕ್ಸ್ಟ್ 4 ಆ್ಯಡ್ ಮಾಡಿದ್ರೆ 68. ನೆಕ್ಸ್ಟ್ 68ಗೆ 4 ಆ್ಯಡ್ ಮಾಡಿದ್ರೆ 72. ನೆಕ್ಸ್ಟ್ 76.
ನೆಕ್ಸ್ಟ್ 80, 84, 88 ಮತ್ತು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ 92, 96 ಪ್ಲಸ್ 4 ಆ್ಯಡ್ ಮಾಡಿದರೆ 100. These what are this? These are all multiples of 4. ಅದು 100 ಒಳಗಿರುವಂಥ multiples of 4. Next what they are asking, multiples of 6. Similarly let us take for multiples of 6. 6 ones are 6, 6 twos are 12, 6 threes are 18, 6 fours are 24, 6 fives are 30, 6 six are 36, 6 sevens are 42, 6 eights are 48, 6 nines are 54, 6 tens are 60. 10 ತನಕ ಟೇಬಲ್ಸ್ ಗೊತ್ತಿದೆ ಬರಿತೀರಿ. ನೆಕ್ಸ್ಟ್ ಏನು ಮಾಡ್ತೀರಿ, 6ಗೆ 6ನ ಆ್ಯಡ್ ಮಾಡ್ತೀರಿ 66. ನೆಕ್ಸ್ಟ್ 66ಗೆ 6ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 72. ನೆಕ್ಸ್ಟ್ ಆ್ಯಡ್ ಮಾಡಿ 72ಗೆ ಪ್ಲಸ್ 6 78. 78ಗೆ 6ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ 84. 84 plus 6, how much it will become 90. And next we have 96. 96ಗೆ again if you add 6 it will become 102. 102 ಆಗುತ್ತೆ. ಸೊ 102 ಅಂದರೆ 100ಗಿಂತ ಜಾಸ್ತಿ. ಗಿವನ್ ಟೇಬಲಲ್ಲಿ 100 ತನಕ ಮಾತ್ರ ಇದೆ. ಸೊ ವಿ ವಿಲ್ ಸ್ಟಾಪ್ ಫಾರ್ 96. ಆ್ಯಂಡ್ ನೆಕ್ಸ್ಟ್ ವಾಟ್ ದೇ ಆರ್ ಆಸ್ಕಿಂಗ್, ಅಂಡರ್ಲೈನ್ ದ ಮಲ್ಟಿಪಲ್ಸ್ ಆಫ್ 9 ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ರೈಟ್ ದ ಮಲ್ಟಿಪಲ್ಸ್ ಆಫ್ 9. 9 ones are 9, 9 twos are 18, 9 threes are 27, 9 fours are 36, 9 fives are 45. Next 9 six are 54, 9 sevens are 63, 9 eights are 72, 9 nines are 81, 9 tens are 90. ಇಲ್ಲಿ ತನಕ ಟೇಬಲ್ಸ್ ಗೊತ್ತಿದೆ. ನೆಕ್ಸ್ಟ್ ಏನು ಮಾಡ್ತೀರಿ, 9 ಆ್ಯಡ್ ಮಾಡ್ತೀರಿ 99. 99ಗಿಂತ ಜಾಸ್ತಿ ಆ್ಯಡ್ ಮಾಡಿದ್ರೆ 100 ಮೇಲೆ ಆಗುತ್ತೆ. ಸೊ ವಿಲ್ ಸ್ಟಾಪ್ ಹಿಯರ್. 9 18 27 36 45 54 63. ಇದಕ್ಕೆಲ್ಲ ಏನು ಮಾಡಿರಿ, ಅಂಡರ್ಲೈನ್ ಮಾಡ್ಕೊಳ್ಳಿ, ಇಲ್ಲಿ ಕ್ರಾಸ್ ಮಾಡಿರಿ, ಇದನ್ನು ರೌಂಡ್ ಮಾಡ್ಕೊಳ್ಳಿ. ದಿಸ್ ಇಸ್ ಹೌ. ಈ ಥರ ಜಸ್ಟ್ ಬರೆದ್ರೆ ಸಾಕು, ಅಷ್ಟೆಲ್ಲ ಕ್ಲಮ್ಸಿಯಾಗಿ ಅಲ್ಲಿ ಮಾರ್ಕ್ ಮಾಡೋ ಅಂತ ನೆಸೆಸಿಟಿ ಇಲ್ಲ. ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಕ್ವೆಶನ್. ಸೊ ಲೆಟ್ ಅಸ್ ಟೇಕ್ ಸೆಕೆಂಡ್ ಕ್ವೆಶನ್. Circle the multiples of 7 in the following numbers. ಸೊ ಅಲ್ಲಿ ಗಿವನ್ ನಂಬರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಮಲ್ಟಿಪಲ್ಸ್ನ ಬರೆಯೋಕೆ ಹೇಳಿದ್ದಾರೆ. ಅಲ್ಲಿ ಗಿವನ್ ನಂಬರ್ಸ್ನ ಬರ್ಕೊಳ್ಳೋಣ. ಫಸ್ಟ್ ಸರ್ಕಲ್ ದ ಮಲ್ಟಿಪಲ್ಸ್ ಆಫ್ 7. ನಮಗೆ 7 ಮಲ್ಟಿಪಲ್ಸ್ ಯಾವುದು ಅಂತ ಗೊತ್ತಿದೆ, ಜಸ್ಟ್ ಅದನ್ನ ಸರ್ಕಲ್ ಮಾಡ್ತಾ ಹೋಗಬೇಕು. ದಿಸ್ ಆರ್ ಗಿವನ್ ನಂಬರ್ಸ್ 7, 13, 14, 21, 22, 35, 36, 42 and 45. These are given numbers. Multiples of 7 ಸರ್ಕಲ್ ಮಾಡ್ತಾ ಹೋಗ್ತೀವಿ. 7 ones are 7. 7 is a multiple of 7. ಸೊ ಸರ್ಕಲ್ ಮಾಡಿ. 13 7 ಟೇಬಲಲ್ಲಿ ಬರುತ್ತಾ, ಇಲ್ಲ ಅಲ್ವಾ. ಸೊ 13 ರೌಂಡ್ ಮಾಡಿದ್ರೆ ನೆಕ್ಸ್ಟು 7 2s are 14. 14 is a multiple of 7. ಸೊ ರೌಂಡ್ ಹಿಯರ್. 7 3s are 21. ನೆಕ್ಸ್ಟ್ 7 4s are 28. ಇಲ್ಲ. 7 5s are 35. So we'll round up here. So 36 illa. 7 6 are 42. 7 7s are 49. Adu kuda illa. So 7 1s are 7, 7 2s are 14, 7 3s are 21, 7 5s are 35, 7 6 are 42. ಇಲ್ಲಿ ಇವೆಲ್ಲ ಏನಾಗುತ್ತೆ, ಮಲ್ಟಿಪಲ್ಸ್ ಆಫ್ 7 ಆನ್. ನೆಕ್ಸ್ಟ್ ವಾಟ್ ದೇ ಆರ್ ಆಸ್ಕಿಂಗ್, ಸರ್ಕಲ್ ದ ಮಲ್ಟಿಪಲ್ಸ್ ಆಫ್ 12 ಇನ್ ದ ಫಾಲೋಯಿಂಗ್ ನಂಬರ್ಸ್. 6, 12, 18,
24, 30, 36, 42, 48, 54, 60, 66 and 72. ಇದರಲ್ಲಿ ಮಲ್ಟಿಪಲ್ಸ್ ಆಫ್ 12ನ ರೌಂಡ್ ಮಾಡ್ತಾ ಸರ್ಕಲ್ ಮಾಡ್ತಾ ಹೋಗಬೇಕು. ಸಿ 12 1s are 12, 12 12 ಟೇಬಲಲ್ಲಿ ಬರುತ್ತೆ. ನೆಕ್ಸ್ಟ್ 12 2s are 24, ಇಲ್ಲಿ 24 ಇದೆ ಸರ್ಕಲ್. 12 3s are 36, 12 4s are 48, 12 5s are 60, 12 6s are 72. This is how we have to solve. ಅರ್ಥ ಆಯಿತಾ? ಫಸ್ಟ್ 12 ಟೇಬಲ್ಸ್ನ ಹೇಳ್ತಾ ಹೋಗಿ. 12 1s are 12, 12 ಇಲ್ಲಿದೆ ರೌಂಡ್. ನೆಕ್ಸ್ಟ್ 12 2s are 24, ಇಲ್ಲಿ ರೌಂಡ್ ಮಾಡ್ತೀನಿ. ನೆಕ್ಸ್ಟ್ 12 3s are 36, ಇಲ್ಲಿ ರೌಂಡ್ ಮಾಡ್ತೀನಿ. 36ನ ಹುಡುಕ್ತೀನಿ. 12 4s are 48, 48 ಅದೇ ಥರ ನೆಕ್ಸ್ಟ್ ನಂಬರ್ಸ್ ಕೊಟ್ಟಿದ್ರೆ ಅದನ್ನು ಕೂಡ ಸರ್ಚ್ ಮಾಡಿ ಬರಿತೀನಿ. ಸೊ ನೆಕ್ಸ್ಟ್ 4th ಕ್ವೆಶನ್, ರೈಟ್ ದ ಮಲ್ಟಿಪಲ್ಸ್ ಆಫ್ 2 ಬಿಟ್ವೀನ್ 50 ಆ್ಯಂಡ್ 60. 50 ಮತ್ತು 60 ಬಿಟ್ವೀನ್ ಅಂದರೆ 50ನೂ ಬರಿಬಾರ್ದು, 60ನೂ ಬರಿಬಾರ್ದು. 50 ಮತ್ತು 60 ಮಿಡಲಲ್ಲಿ ಇರೋ ನಂಬರ್ಸು ಮಲ್ಟಿಪಲ್ಸ್ ಆಫ್ 2, ರೈಟ್ ದ ಮಲ್ಟಿಪಲ್ಸ್ ಆಫ್ 2 ಅಂತ ಕೇಳ್ತಿದ್ದಾರೆ. ಸೊ ಹಿಂಗೆ ಬರೆಯೋದು. ಆನ್ಸರ್ ಏನಾಗುತ್ತೆ? 50 ತೊಗೊಳೋಂಗಿಲ್ಲ. 51 ಚೆಕ್ ಮಾಡಿರಿ, 2 ಇಂದ ಮಲ್ಟಿಪಲ್ ಆಗುತ್ತೋ ಹಿಂಗೆ ಚೆಕ್ ಮಾಡ್ತೀರಿ. 51 2 ಇಂದ ಮಲ್ಟಿಪಲ್ ಆಗುತ್ತೋ ಇಲ್ಲ. ಸೊ ಜಸ್ಟ್ ವಿ ವಿಲ್ ಡಿವೈಡ್. 2 2s are 4. ಡಿವಿಷನ್ ಎಲ್ರಿಗೂ ಬರುತ್ತೆ ಅಲ್ವಾ? ಸೊ 5ಅಲ್ಲಿ 4ನ ಸಬ್ಟ್ರ್ಯಾಕ್ಟ್ ಮಾಡ್ತೀರಿ, 1 ಆಗುತ್ತೆ, ಇಲ್ಲಿ 1 ಆಗುತ್ತೆ. ಸೊ ಏನು ನೆಕ್ಸ್ಟು 2 5s are 10. ರಿಮೈಂಡರ್ ನಮಗೆ 1 ರಿಮೈಂಡರ್ ಏನಾದರೂ ನಂಬರ್ ಉಳಿದ್ರೆ ಅದು ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ ಅಥವಾ ಮಲ್ಟಿಪಲ್ ಆಗಲ್ಲ ಅಂತ ಹೇಳ್ತೀವಿ. ರಿಮೈಂಡರ್ 0 ಬಂದರೆ ಮಾತ್ರ ನಮಗೆ ಮಲ್ಟಿಪಲ್ ಆಗುತ್ತೆ ಅಥವಾ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂತ ಹೇಳಿ. ಸೊ 51 ಈಸ್ ನಾಟ್ ಅ ಮಲ್ಟಿಪಲ್ ಆಫ್ 2 ಅಂತ ಹೇಳ್ಬೋದು. ಇಫ್ ಇಟ್ ಟೇಕ್ 52 ನಮಗೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಅಲ್ಶು 2 2s are 4, ಸಬ್ಟ್ರ್ಯಾಕ್ಟ್ ಮಾಡಿರಿ. 5ಅಲ್ಲಿ 4ನ 1 ಉಳಿಯುತ್ತೆ. 2 2 6 are 12. ನೋಡಿರಿ ರಿಮೈಂಡರ್ 0 ಉಳಿತು. ಸೊ 52ನ ಏನು ಹೇಳ್ಬೋದು ನಾವು? ಮಲ್ಟಿಪಲ್ ಆಫ್ 2 ಅಂತ ಹೇಳ್ತೀವಿ. ಸೊ 52. ನೆಕ್ಸ್ಟು ಇದೇ ಥರ 53 ಚೆಕ್ ಮಾಡಿರಿ. ಇದೆಲ್ಲ ಈ ರಫ್ ವರ್ಕ್ ಏನಿದೆ ಅಲ್ಲ ಮಾಡೋ ನೆಸೆಸಿಟಿ ಇಲ್ಲ. ನಾನು ಒಂದು ಕನ್ಕ್ಲೂಷನ್ ಹೇಳ್ತೀನಿ, ಅದ್ರ ಬೇಸಿಸ್ ಮೇಲೆ ನೀವು ಡೈರೆಕ್ಟಾಗಿ ಬರೀಬೋದು. 53 ಚೆಕ್ ಮಾಡೋಣ. 2 2s are 4, 5ಅಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1, 3 ಡೌನ್, 2 6 are 12. ಇಲ್ಲಿ ನೋಡಿರಿ ನಮಗೆ 1 ರಿಮೈಂಡರ್ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ರಿಮೈಂಡರ್ 1 ಉಳಿದ್ರೆ ಅದು ಕಂಪ್ಲೀಟ್ ಡಿವೈಡ್ ಆಗೋಲ್ಲ. ಸೊ 53 ಈಸ್ ನಾಟ್ ಮಲ್ಟಿಪಲ್. ರಿಮೈಂಡರ್ ಎಲ್ಲಿ 0 ಉಳಿತೆ ಅದನ್ನು ಮಾತ್ರ ಮಲ್ಟಿಪಲ್ಸ್ ಅಂತ ಬರೀತಾ ಹೋಗ್ತೀವಿ. ನೆಕ್ಸ್ಟ್ ಇಫ್ ಇಟ್ ಟೇಕ್ 54, 2 2s are 4, 5ಅಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿರಿ, 1 ಉಳಿಯುತ್ತೆ, ಇಲ್ಲಿ 14, 2 7s 14, ರಿಮೈಂಡರ್ 0. ಸೊ ಇಲ್ಲಿ ರಿಮೈಂಡರ್ 0 ಬರ್ತಿದೆ ಅಲ್ವಾ? 54ನ ನಾವೇನು ಹೇಳ್ಬೋದು? ಮಲ್ಟಿಪಲ್ ಆಫ್ 2 ಅಂತ ಹೇಳ್ಬೋದು. ಇಫ್ ಇಟ್ ಟೇಕ್ 55, 2 2s are 4, 5 1 4 ಸಬ್ಟ್ರ್ಯಾಕ್ಟ್ ಆದರೆ 1, ಇಲ್ಲಿ 5, 2 6 or 2 7s are 14, 1 ರಿಮೈಂಡರ್ ಉಳಿಯುತ್ತೆ. ಸೊ 55 ಕೂಡ ಫ್ಯಾಕ್ಟರ್ ಆಗಲ್ಲ. 56, 2 2s are 4, 5 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1 ಆಗುತ್ತೆ. 6 30, 2 8s are 16, ಕಂಪ್ಲೀಟಾಗಿ ಡಿವೈಡ್ ಆಯಿತು. 56 2 ಇಂದ ಕಂಪ್ಲೀಟ್ ಡಿವೈಡ್ ಆಗ್ತದೆ. ಕಂಪ್ಲೀಟ್ ಅಂದರೆ 0 ರಿಮೈಂಡರ್ ಬರ್ತಾಯಿದೆ. ಸೊ ನಾವೇನು ಹೇಳ್ಬೋದು? 56ನ ಮಲ್ಟಿಪಲ್ ಆಫ್ 2 ಅಂತ ಹೇಳ್ಬೋದು. ಲೆಟ್ಸ್ ಚೆಕ್ ಫಾರ್ 57. 57 ಆಗಲ್ಲ. 2 2s are 4, 1 ಸಬ್ಟ್ರ್ಯಾಕ್ಟ್ 5 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1 and 7,
2 8s 16. ಇಲ್ಲೂ ಕೂಡ ಒಂದು ರಿಮೈಂಡರ್ ಉಳಿಯುತ್ತೆ, 57 ಆಗಲ್ಲ. ನೆಕ್ಸ್ಟ್ 58, 2 2s 4, ಇಲ್ಲಿ 8 ಡೌನ್ ಮಾಡ್ಕೊಳ್ತೀವಿ, 2 9s 18. ಸೊ 58 ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 58 ಇಸ್ ಅ ಮಲ್ಟಿಪಲ್ ಆಫ್ 2 ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಮಾಡುವಂಥ ನೆಸೆಸಿಟಿ ಇಲ್ಲ. ಹೆಂಗೆ, ಯಾಕೆ ಅಂದರೆ ಯಾವುದಾದ್ರೂ ಮಲ್ಟಿಪಲ್ಸ್ ಆಫ್ 2 ಅಂತ ಹೇಳಬೇಕು ಅಂದರೆ ಒಂದು ಜನರಲ್ ರೂಲ್ ಇದೆ. ಇಫ್ ನಂಬರ್ ಎಂಡ್ಸ್ ವಿತ್ 0 2 4 6 8, ಯಾವುದಾದ್ರೂ ನಂಬರು 0 2 4 6 8ಇಂದ ಎಂಡ್ ಆದರೆ ಆ ಎಲ್ಲ ನಂಬರ್ಸು ಮಲ್ಟಿಪಲ್ಸ್ ಆಫ್ 2 ಆಗಿರುತ್ತೆ ಅಂತ. ಅರ್ಥ ಆಯ್ತಾ? ಅದೊಂದು ಕಾನ್ಸೆಪ್ಟ್ ನೆನಪಿದ್ರೆ ನೀವು ಈಸಿಯಾಗಿ ಬರೀಬೋದು ಇದಕ್ಕೆ ಆನ್ಸರ್. ಅವ್ರೇನು ಹೇಳಿದ್ದಾರೆ, ರೈಟ್ ದ ಮಲ್ಟಿಪಲ್ಸ್ ಆಫ್ 2 ಬಿಟ್ವೀನ್ 50 and 60 ಅಂತ ಹೇಳಿದಾರಾ. ಸೊ 51 ತೊಗೊಳ್ತೀವಿ, ಅಲ್ಲಿ 1ಇಂದ ಎಂಡ್ ಆದರೆ ಅದು ಆಗಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, 52 ಇಲ್ಲಿ 2ಇಂದ ಎಂಡ್ ಆಗುತ್ತೆ ಅಲ್ವಾ, ದಟ್ ಈಸ್ ಮಲ್ಟಿಪಲ್ ಆಫ್ 2. ನೆಕ್ಸ್ಟ್ 53, ಇಲ್ಲಿ ಬರೀ 0 2 4 6 8ಇಂದ ಮಾತ್ರ ಎಂಡ್ ಆಗಬೇಕು, ಅದಕ್ಕೆ 52 54 56 58 ಮಾತ್ರ ಮಲ್ಟಿಪಲ್ಸ್ ಆಫ್ 2 ಆಗುತ್ತೆ. ಈಸ್ ಇಟ್ ಕ್ಲಿಯರ್? ದಿಸ್ ಶಾರ್ಟ್ ಕಟ್ ಮೆಥಡ್. So let us take next question. Write multiples of 15 between 50 and 100. 50 ಮತ್ತು 100 ಬಿಟ್ವೀನ್ ಇರೋವಂಥ ಮಲ್ಟಿಪಲ್ಸ್ ಆಫ್ 15ನ ಬರೀತಾ ಹೋಗಿ. ಫಿಫ್ಟಿ ಮತ್ತು 100 ಬಿಟ್ವೀನ್ ಅಂದರೆ 50ನ ತೊಗೊಳ್ಳೋ ಆಗಿಲ್ಲ ಮತ್ತು 100ನ ತೊಗೊಳ್ಳೋ ಆಗಿಲ್ಲ, ಅದ್ರ ಮಧ್ಯೆ ಬರೋವಂಥದ್ದನ್ನ ಬರೀತಾ ಹೋಗ್ತೀವಿ. ಸೊ 15 ಟೇಬಲ್ನ ರಿಮೈಂಡ್ ಮಾಡೋಣ. 15 1s 15, 15 2s 30, 15 3s 45, 15 4s 60, 15 4s 60 ಬರ್ತಾ ಇದೆ. ಸೊ ಅವ್ರು ಏನು ಹೇಳ್ತಿದ್ದಾರೆ, ಬಿಟ್ವೀನ್ 50 ಆ್ಯಂಡ್ 100. 60 ನಮಗೆ ಬಿಟ್ವೀನ್ 50 ಆ್ಯಂಡ್ 60 100 ಬರುತ್ತೆ ಅಲ್ವಾ. ಸೊ 60, 15 4s 60 ಆಯಿತು. ನೆಕ್ಸ್ಟ್ 15 5s 75, 15 6s 90, 15 7s 105 ಆಗುತ್ತೆ, ಅದು 100ಗಿಂತ ಜಾಸ್ತಿ ಆಗುತ್ತೆ. ಸೊ 60 75 90 ಆರ್ ಮಲ್ಟಿಪಲ್ಸ್ ಆಫ್ 15. 15 between 50 and 100. Next, sixth question. Write the 5 multiples of the following numbers. ಇಲ್ಲಿ 5 ಮಲ್ಟಿಪಲ್ಸ್ನ ಬರಿಬೇಕು. ಅವ್ರು ಮೆನ್ಷನ್ ಮಾಡಿದ್ದಾರೆ 5 ಮಲ್ಟಿಪಲ್ಸ್ನ ಬರೀರಿ ಅಂತ. ಸೊ 5 ಮಲ್ಟಿಪಲ್ಸ್ನೇ ಬರಿಬೇಕು. ಯಾವುದ್ಯಾವುದಕ್ಕೆ? 15 17 19 and 23. ಇದಕ್ಕೆ ಮಲ್ಟಿಪಲ್ಸ್ ಬರೀತಾ ಹೋಗೋಣ. ಸೊ ಫಸ್ಟ್ ವಿ ವಿಲ್ ರೈಟ್ ದ ಮಲ್ಟಿಪಲ್ಸ್ ಆಫ್ 15. ಮಲ್ಟಿಪಲ್ಸ್ ಆಫ್ 15 ಹಿಂಗೆ ಬರೆಯೋದು ಮಲ್ಟಿಪಲ್ಸ್ ಗೊತ್ತಿದೆ, ಟೇಬಲ್ಸ್ ಥರ ಹೇಳ್ಕೊಂಡು ಬರೀತಾ ಹೋಗ್ತೀರಿ. 15 1s 15, 15 2s 30, 15 3s 45, 15 4s 60, 15 5s 70. ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಯಾಕೆಂದರೆ 5 ಮಲ್ಟಿಪಲ್ಸ್ ಮಾತ್ರ ಬರೆಯೋಕೆ ಹೇಳಿದರೆ 1 2 3 4 5 ಬರೆದಿದ್ದೀವಿ. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ನೆಕ್ಸ್ಟ್ ಮಲ್ಟಿಪಲ್ಸ್ ಆಫ್ 17. 17 ಟೇಬಲ್ಸ್ನ ಬರೀತಾ ಹೋಗ್ತೀವಿ. 17 1s 17, 17 2s 34 ಆ್ಯಂಡ್ 17 3s 51. 5 ಮಲ್ಟಿಪಲ್ಸ್ ಮಾತ್ರ ಬರೀಬೇಕು. ನೆಕ್ಸ್ಟ್ 17 4s 68 ಆ್ಯಂಡ್ 17 5s 85. ಸೊ ಇಲ್ಲಿಗೆ 5 ಮಲ್ಟಿಪಲ್ಸ್ ಆಯಿತು. ನೆಕ್ಸ್ಟ್ multiples of 9. We have to write the multiples of 19. Multiples of 19.
ಸೊ 19 ಟೇಬಲ್ಸ್ನ ಬರೀತಾ ಹೋಗ್ತೀರಿ. 19 1s 19, 19 2s 38. ಸೊ ನಾವು ಈ ಟೇಬಲ್ಸ್ ಕನ್ಫ್ಯೂಷನ್ ಇದ್ದರೆ ಹೆಂಗೆ ಬರೀಬೇಕು ಅಂತ ನಾನು ನೆಕ್ಸ್ಟ್ ನಂಬರಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಏನಿದೆ, 19 3s 57, 19 4s 76 ಆ್ಯಂಡ್ 19 5s 95. ಇದು ಮಲ್ಟಿಪಲ್ಸ್ ಆಫ್ 15 17 19. ನೆಕ್ಸ್ಟ್ ಒಂದೇ ನಂಬರ್ ಇದೆ, ದಟ್ ಈಸ್ ಮಲ್ಟಿಪಲ್ ಆಫ್ 23. ಈಗ ನಮಗೆ 23 ಟೇಬಲ್ ಬರಲ್ಲ ಅಂದರೆ ಹೆಂಗೆ ಬರಿಬೇಕು ಅಂತ ಫಸ್ಟ್ ಯಾವಾಗಲೂ ಕೊಟ್ಟಿರೋ ನಂಬರ್ನೇ ಬರಿತೀವಿ. 23 ಅಂದರೆ 23 ಈಸ್ ಅ ಮಲ್ಟಿಪಲ್ ಆಫ್ 23. ನೆಕ್ಸ್ಟ್ ಬರಿಬೇಕು ಅಂದರೆ ಏನು ಮಾಡ್ತೀರಿ, 23ಗೆ ಅಗೇನ್ 23ನೇ ಆ್ಯಡ್ ಮಾಡಬೇಕು. 23 ಆ್ಯಂಡ್ 23, 3 + 3 6, 2 + 2 4. ನೆಕ್ಸ್ಟ್ ಏನಾಯಿತು, 46 ಬರಿತೀರಿ. ಆ 46ಗೆ ಮತ್ತೆ 23ನ ಆ್ಯಡ್ ಮಾಡ್ತೀರಿ. 6 + 3 9, 4 + 2 6. ನೆಕ್ಸ್ಟ್ 69, ಈ 69ಗೆ 23 ಆ್ಯಡ್ ಮಾಡಬೇಕು. 9 + 3 12, ಇಲ್ಲಿ 1 ಕ್ಯಾರಿ ಆಗುತ್ತೆ. 6 + 2 8 + 1 9, 92. ಆ್ಯಂಡ್ 92ಗೆ 23 ಆ್ಯಡ್ ಮಾಡ್ತೀರಿ. 3 + 2 5, 9 + 2 11, 115. ಈಗ ನಮಗೆ ಟೇಬಲ್ಸ್ ಗೊತ್ತಿಲ್ಲ ಅಂದರೆ ಹೆಂಗೆ ಬರೆಯೋದು ಅಂತ. ದಿಸ್ ಇಸ್ ಹೌ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್. These are multiples of 15, 17 and 19 and 23. Is it clear? So, thank you students. Let's continue remaining problems in the next class. Thank you.